ಜಿಲ್ಲೆ ಹೊನ್ನಾಳಿಯ ಪಟ್ಟಣದಲ್ಲಿ ಟಿಬಿ ವೃತ್ತದಲ್ಲಿ ಇಂದು ಮೊಹರಂ ಹಬ್ಬದ ಪ್ರಯುಕ್ತ ಮುಸ್ಲಿಂ ಸಮುದಾಯದ ಬಾಂಧವರು ನಾನಾ ರೀತಿಯ ಹಬ್ಬಗಳನ್ನು ಸೇರಿಸಿ ಜ್ಯೂಸ್ ಮಾಡಿ ವಿತರಿಸುವ ಮೂಲಕ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದರು. ಮಕ್ಕಳು, ಯುವಕರು ವಾಹನಗಳಲ್ಲಿ ಸಂಚರಿಸುವವರಿಗೆ ಮತ್ತು ಪ್ರಯಾಣಿಕರಿಗೆ ಹಂಚಿದರು. ಮೊಹರಂ ಹಬ್ಬದ ವಿಶೇಷತೆ ಅಂದರೆ ಯಾರು ಹಸಿವಿನಿಂದ ಇರಬಾರದು ಎನ್ನುವುದು ನಮ್ಮ ಧರ್ಮ. ಅಕ್ರಮ್ ಅಹಮದ್ ಖಾನ್ ಇವರು ಮೊಹರಂ ಹಬ್ಬದ ವಿಶೇಷತೆ ಏನಂದ್ರೆ, ನಮ್ಮ ಇಮಾಮ್ ಹುಸೇನ್ ಇವರನ್ನ ಶತ್ರುಗಳು ಬಂಧಿಸಿ ಇವರಿಗೆ ಮತ್ತು ಇವರ ಕುಟುಂಬದವರಿಗೆ ಯಾವುದೇ ರೀತಿಯ ಆಹಾರವನ್ನ ಮತ್ತು ನೀರನ್ನ ನೀಡದೆ ಹಿಂಸೆ ನೀಡುತ್ತಾರೆ. ಆದ್ದರಿಂದ ನಾವುಗಳು ಇಂದು ಯಾರು ಹಸಿದುಕೊಂಡು ಇರಬಾರದೆಂದು ನಾವು ಹಣ್ಣಿನ ಪಾನೀಯವನ್ನ ಮಾಡಿ ಹಂಚುತ್ತೇವೆ ಎಂದು ತಿಳಿಸಿದರು. ನಮಸ್ತೆ, ತಮ್ಮ ಹೆಸರು? ಅಕ್ರಮ್ ಅಹಮದ್ ಖಾನ್. ಈಗ ಮೊಹರಂ ಹಬ್ಬ ನಮ್ಮ ರಾಜ್ಯ ತುಂಬ ಆಚರಣೆ ಮಾಡ್ತಿದ್ದಾರೆ. ಈ ಹಬ್ಬದ ವಿಶೇಷತೆ ಏನು? ಮೊಹರಂ ಹಬ್ಬನ ಯಾಕೆ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತೀವಿ? ಮೊಹರಂ ಹಬ್ಬದ ಇದು ಮಾಡೋ ಕಾರಣ ಏನಂದರೆ, ನಮ್ಮ ಇಮಾಮ್ ಹುಸೇನ್ ರದಿಯಲ್ಲಾಹು ತಾಲಾ ಅವರು ಪೂರ್ತಿ ಕುಟುಂಬನೇ ಇಸ್ಲಾಮಿಕ್ಕೋಸ್ಕರ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಪೂರ್ತಿ ವರ್ಲ್ಡಲ್ಲಿ ಅವ್ರ ಹೆಸರಿಂದ ಇವತ್ತು ಶತ್ರುಗಳನ್ನು ನೀರನ್ನು ಬಂದ್ ಮಾಡಿಬಿಟ್ಟಿದ್ರು. 3 ದಿವಸ ಅವರಿಗೆ ಟೋಟಲ್ಲೇ 1 ಡ್ರಾಪ್ ನೀರನ್ನು ಕೊಟ್ಟಿದ್ದಿಲ್ಲ. ಅದಕ್ಕೋಸ್ಕರ ಇವತ್ತಿಗೆ ಏನು ಮಾಡ್ತಾರೆ, ಪೂರ್ತಿ ವರ್ಲ್ಡಲ್ಲಿ ಶರ್ಬತ್ ಮಾಡಿ ಎಲ್ಲರಿಗೂ ಹಂಚ್ತಾರೆ. ಅವ್ರ ಹೆಸರಿಂದ ಎಲ್ಲರಿಗೂ ಶರ್ಬತ್ ಮಾಡಿ ಎಲ್ಲರಿಗೂ. ಈಗ ಕತ್ತಲ ರಾತ್ರಿ ಅಂತ ಮಾಡ್ತಾರೆ ಮೊಹರಂ ಹಬ್ಬಕ್ಕಿಂತ ಒಂದು ದಿನ ಹಿಂದೆ. ಆ ಕತ್ತಲ ರಾತ್ರಿ ಯಾಕೆ ಆಚರಣೆ ಮಾಡ್ತಾರೆ? ಇವತ್ತು ರಾತ್ರಿ ಕತ್ತಲ ರಾತ್ರಿ ಮಾಡ್ತಾರೆ. ಬೆಳಗ್ಗೆ ಯುದ್ಧ ಆಯಿತು. ಯುದ್ಧ ಆಗಿ ಆ ಯುದ್ಧದಲ್ಲಿ ಅವರಿಗೆ ಶಹೀದ್ ಮಾಡ್ತಾರೆ. ಅದಕ್ಕೆ ಕತ್ತಲ ರಾತ್ರಿ. ಆ ಖುಷಿಯಿಂದ ಅವ್ರು ಕತ್ತಲ ರಾತ್ರಿ ಮಾಡ್ತಾರೆ. ಬಟ್ ನಾವು ಮಾಡಲ್ಲ. ಅದು ಕತ್ತಲ ರಾತ್ರಿ ಅವರು ಶತ್ರುಗಳನ್ನು ಅವರಿಗೆ ಶಹೀದ್ ಮಾಡಿದಾರಲ್ಲ, ಆ ಖುಷಿಯಿಂದ ಅವ್ರು ಏನು ಮಾಡ್ತಾರೆ, ಎಲ್ಲ ಬೆಂಕಿ ಹಚ್ಚಿ ಅವರೆಲ್ಲ ಖುಷಿ ಮಾಡ್ತಾರೆ. ನಾವು ಆಯ್ತಲ್ಲ ಬಡವರಿಗೆ ಹಂಚೋದು, ಆಮೇಲೆ ಒಪ್ಪತ್ತಿರೋದು, ಈ ಥರ ಮಾಡ್ತಾರೆ. ಉತ್ತರ ಕರ್ನಾಟಕ ಕಡೆಗೆ ಹೋದರೆ ಕೆಂಡ ತುಳಿತಾರೆ ಅವರು. ಮೊಹರಂ ದಿನ ಅದನ್ನು ಭಾಳ ಶ್ರದ್ಧಾಭಕ್ತಿ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಆಚರಣೆ ಮಾಡ್ತಾರೆ. ಅದು ಯಾಕೆ ವಿಶೇಷತೆ ಏನದು? ಅದೇ ಕೆಂಡ, ಅದರಲ್ಲಿ ನಮ್ಮ ಧರ್ಮದಲ್ಲಿ ಅಂತೂ ಕೆಂಡ ಹಚ್ಚೋದು, ಬೆಂಕಿ ಹಾಕೋದು, ಅದರ ತುಳಿಯೋದು ಅದಿಲ್ಲ ನಮ್ಮದರಲ್ಲಿ, ನಮ್ಮ ಧರ್ಮದಲ್ಲಿ. ಬಟ್ ಆ ಶತ್ರುಗಳು ಇದ್ರಲ್ಲ, ಅವ್ರು ಮಾಡ್ತಾರೆ. ಆ ಖುಷಿಯಿಂದ ಅವರಿಗೆ ನಾವು ಶಹೀದ್ ಮಾಡಿದ್ರು, ಅವರಿಗೆ ಸಾಯಿಸ್ಬಿಟ್ಟಿದ್ವಿ ಅಂತ ಹೇಳಿ ಏನು ಮಾಡ್ತಾರೋ ಅವ್ರು ಖುಷಿ ಮಾಡ್ತಾರೆ. ಬಟ್ ನಾವು ಮಾಡಲ್ಲ, ನಾವು ಮಾಡೋಂಗೂ ಇಲ್ಲ. ಅದರಲ್ಲಿ ನಮ್ಮ ಧರ್ಮದಲ್ಲಿ ಇಲ್ಲೇ ಇಲ್ಲ. ಬಟ್ ನಾವು ಬಡವರಿಗೆ ಊಟ ಮಾಡಿಸ್ಬೇಕು, ಆಮೇಲೆ ಬಟ್ಟೆ ಕೊಡಬೇಕು, ಆಮೇಲೆ ಸ್ನಾನ ಮಾಡಿ ಒಪ್ಪತ್ತಿರಬೇಕು. ಈ ಥರ ನಮ್ಮ ರೂಲ್ಸ್ ಇರೋದು. ಆ ಥರ ನಮ್ಮ ಥರ ರೂಲ್ಸ್.